ಇನ್ನು ತೀರ್ಥಹಳ್ಳಿ ಕ್ಷೇತ್ರದ ಶಾಸಕ ಆರಗ ಜ್ಞಾನೇಂದ್ರ ಕೂಡ ಗುಟ್ಕಾ ನಿಷೇಧ ಆದೇಶವನ್ನ ಅವರು ಟೀಕೆ ಮಾಡಿದ್ದಾರೆ. ಅದರ ವಿರುದ್ಧ ಗರಂ ಆಗಿದ್ದಾರೆ. ಈ ಆದೇಶವನ್ನ ವಾಪಸ್ ಪಡಿಬೇಕು, ಈ ರೀತಿಯಾಗಿ ಸರ್ಕಾರಕ್ಕೆ ಅವರು ಆಗ್ರಹಿಸಿದ್ದಾರೆ. ಗುಟ್ಕಾ ನಿಷೇಧ ಆದೇಶದಿಂದ ರೈತರಿಗೆ ಆತಂಕ ಆಗಿತ್ತು. ಸರ್ಕಾರದ ಆದೇಶದ ಬೆನ್ನಲ್ಲೇ ಮಾರುಕಟ್ಟೆ ಕೂಡ ಬಿದ್ದು ಹೋಗಿತ್ತು. ಹೀಗಾಗಿ ಆದೇಶವನ್ನ ಹಿಂಪಡೆಯುವಂತೆ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಮಾಡಿದ್ದೇವೆ. ಇವತ್ತು ಅವರ ನೇತೃತ್ವದ ನಿಯೋಗ ಮುಖ್ಯಮಂತ್ರಿ ಡಿಕೆಶಿ ಅವರನ್ನ ಭೇಟಿಯಾಗಿ ಈ ಮನವಿಯನ್ನ ಇರಿಸಿದೆ ಅವರ ಮುಂದೆ. 60ಕ್ಕೂ ಹೆಚ್ಚು ಭಾಗ ಅಡಿಕೆ ನಮ್ಮ ಭಾಗದಲ್ಲೇ ಬೆಳೀತೇವೆ, ಆದ್ದರಿಂದ ಸರ್ಕಾರ ಈ ಆದೇಶವನ್ನ ಹಿಂಪಡೆದುಕೊಳ್ಬೇಕು, ರೈತರಿಗೆ ತೊಂದರೆ ಆಗದಂತೆ ಸರ್ಕಾರ ನೋಡ್ಕೊಳ್ಬೇಕು ಅಂತ ಮಾಜಿ ಸಚಿವ ಆರಗ ಜ್ಞಾನೇಂದ್ರ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಒಂದು ಮನವಿ ತಯಾರು ಮಾಡಿ ಅವ್ರಿಗೆ ಕೊಟ್ವಿ. 145 ತಾಲೂಕುಗಳಲ್ಲಿ ಬೆಳೆಯುವಂಥ ಅಡಿಕೆ 5 ಲಕ್ಷ ಹೆಕ್ಟೇರಿಗಿಂತ ಜಾಸ್ತಿ ಏರಿಯಾದಲ್ಲಿ ಬೆಳೀತಾ ಇದ್ದಾರೆ. ಸುಮಾರು 10 ಲಕ್ಷಕ್ಕಿಂತ ಹೆಚ್ಚು ರೈತ ಕುಟುಂಬಗಳು ಬೆಳೀತಾ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚೆಗೆ ಗುಟ್ಕಾ ಮತ್ತು ಪಾನ್ ಮಸಾಲ ಬ್ಯಾನ್ ಮಾಡ್ತೀವಿ ಅಂತೇಳಿ ಹೇಳಿ ತಂದಿರತಕ್ಕಂಥ ನೋಟಿಫಿಕೇಷನ್ನಿಂದ ಆತಂಕ ಆಗಿ ಸುಮಾರು ನಿನ್ನೆನೇ ಒಂದು 2-3 ಸಾವಿರ ರೂಪಾಯಿ ಮಾರ್ಕೆಟ್ನಲ್ಲಿ ರೇಟ್ ಬಿದ್ದೋಗಿತ್ತು. ಆತಂಕಕ್ಕೆ ಒಳಗಾಗಿದ್ದರು ರೈತರು. ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿರ್ತಕ್ಕಂಥದ್ದು ಕೇಳಿ ಎಲ್ರಿಗೂ ಸ್ವಲ್ಪ ನೆಮ್ಮದಿಯಾಗಿದೆ. ನಿನ್ನೆ ನಿಮ್ಮ ಮೀಡಿಯಾದಲ್ಲಿ ಹೋಗಿದೆ, ಇವತ್ತು ಕೂಡ ನಾವು ಮಾತಾಡ್ತಾ ಇದ್ದೀವಿ. ಮತ್ತು ರೈತರು ಅನೇಕ ಸಂಘ ಸಂಸ್ಥೆಗಳು ಏನಿದ್ದಾವೆ, ಅಡಿಕೆ ಸಹಕಾರ ಸಂಘಗಳು, ಅವರು ಕೂಡ ಭೇಟಿ ಮಾಡಬೇಕು ಅಂತ ಹೇಳ್ತಾರೆ. ಸೋಮವಾರ ಅಥವಾ ಮಂಗಳವಾರ ಒಂದು ದೊಡ್ಡ ಡೆಲಿಗೇಷನ್ ಕೂಡ ಬಂದು ಭೇಟಿ ಆಗ್ತಾ ಇದೆ ಮುಖ್ಯಮಂತ್ರಿಗಳನ್ನ. ನಮ್ಮದು ತೊಂದರೆ ಆಗ್ತದೆ ರೈತರಿಗೆ ಅಂತೇಳಿ ಹೇಳಿ. ಆದ್ದರಿಂದ ಇಡೀ ದೇಶದಲ್ಲಿ 60ಕ್ಕಿಂತ ಹೆಚ್ಚು ಭಾಗ ಅಡಿಕೆ ನಮ್ಮ ರಾಜ್ಯದಲ್ಲಿ ಬೆಳೀತಾ ಇದ್ದೀವಿ. ಹಾಗಾಗಿ ಅಡಿಕೆ ಬೆಳೆಗಾರರಿಗೆ ರಕ್ಷಣೆ ಕೊಡುವಂಥದ್ದು ಕರ್ನಾಟಕ ರಾಜ್ಯದ ಸರ್ಕಾರದ ಒಂದು ಕರ್ತವ್ಯ. ಹಾಗಾಗಿ ಇಲ್ಲಿ ಅಡಿಕೆ ಬೆಳೆಗಾರರಿಗೆ ತೊಂದರೆ ಆಗಬಾರ್ದು. ಆದ್ದರಿಂದ ಆ ನೋಟಿಫಿಕೇಷನ್ನ ಹಿಂಪಡೆದು ರೈತರಿಗೆ ರಕ್ಷಣೆ ಕೊಡಬೇಕು ಅಂತ ಹೇಳುವಂಥದ್ದನ್ನು ನಾವು ಒತ್ತಡ ಹಾಕಿದ್ದೇವೆ, ಒತ್ತಾಯ ಮಾಡಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅಧಿಕಾರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ರೈತರಿಗೆ, ಅಡಿಕೆ ಬೆಳೆಗಾರರಿಗೆ ತೊಂದರೆ ಆಗದಿದ್ದ ಹಾಗೇ ನಾನು ಗಮನಿಸ್ತೀನಿ ಅಂತೇಳಿ ಹೇಳಿ ನಿನ್ನೆ ದಿನ ಹೇಳಿದ್ದಾರೆ. ಹಾಗಾಗಿ ನಮಗೆ ಒಂದು ನಂಬಿಕೆ ಇದೆ, ಭರವಸೆ ಇದೆ. ಮುಖ್ಯಮಂತ್ರಿಗಳು ಅಡಿಕೆ ಬೆಳೆಗಾರರಿಗೆ ತೊಂದರೆ ಆಗದಿದ್ದ ಹಾಗೆ ನೋಡ್ಕೊಳ್ತಾರೆ ಅನ್ನುವಂಥ ಭರವಸೆ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.